ಸೊ ಗೈಸ್, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಲಿಯನ್ ಅಮೌಂಟ್ ಇದ್ದರೆ, ಲಿಯನ್ ಅನ್ನಿ ಅಥವಾ ಲಯನ್ ಅನ್ನಿ, ಲೀನ್ ಅನ್ನಿ, ಸೊ ಎಲ್ಲ ಒಂದೇ, ಬಟ್ ಆ ಒಂದು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ತೋರಿಸ್ತಾ ಇದ್ದರೆ ನೀವು ಏನು ಮಾಡಬೇಕು ಅಂದರೆ, ಲಿಯನ್ ಅಮೌಂಟ್ ಅಂದರೆ ಬೇಸಿಕಲಿ ನೀವು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ, ಬ್ಯಾಂಕ್ ಏನಿದೆ ಅದು ಬ್ಲಾಕ್ ಮಾಡಿರುತ್ತೆ, ರೈಟ್. ಸೊ ಯಾವ ಕಾರಣಕ್ಕಾಗಿ ಬ್ಲಾಕ್ ಮಾಡುತ್ತೆ ಆ್ಯಂಡ್ ರಿಸಾಲ್ವ್ ಹೇಗೆ ಮಾಡೋದು, ಆ್ಯಂಡ್ ಹಾಗೆ ಯೂಸ್ ಮಾಡದೆ ಬಿಟ್ಟರೆ ಏನಾದರೂ ತೊಂದರೆ ಆಗುತ್ತಾ ಮುಂದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಗೈಸ್, ಫಸ್ಟ್ಲಿ ಲಿಯನ್ ಅಮೌಂಟ್ ಅಂದರೆ ಏನು ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಒಂದು 50,000 ಅಮೌಂಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ 50,000 ಅಮೌಂಟಲ್ಲಿ ಸರಿಸುಮಾರು 10,000 ರೂಪಾಯಿ ಏನಿದೆ ಬ್ಯಾಂಕು ಲಿಯನ್ ಅಮೌಂಟ್ ಸೆಕ್ಷನಲ್ಲಿ ಹಾಕುತ್ತೆ. ಬೇಸಿಕಲಿ ಹೇಳಬೇಕು ಅಂತಂದರೆ ಬ್ಲಾಕ್ ಮಾಡುತ್ತೆ. ಆ ಅಮೌಂಟ್ ಇರುತ್ತೆ ನಿಮ್ಮ ಅಕೌಂಟ್ನಲ್ಲಿ, ಅಷ್ಟು ಅಮೌಂಟನ್ನು ಬ್ಲಾಕ್ ಮಾಡುತ್ತೆ ನೀವು ಯೂಸ್ ಮಾಡದೆ ಇರೋ ಹಾಗೆ. ಅಂದರೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ಅಂದರೆ ವಿಡ್ರಾಲ್ ಮಾಡೋಕ್ಕೂ ಆಗೋದಿಲ್ಲ, ಆನ್ಲೈನ್ ಪೇ ಮಾಡೋಕ್ಕೂ ಆಗೋದಿಲ್ಲ. ಬೇಸಿಕಲಿ ಅದೊಂದು ಡಿಸ್ಪ್ಯೂಟೆಡ್ ಅಮೌಂಟ್ ಇರುತ್ತೆ. ಸೊ ಹಾಗಾಗಿ ಹೋಲ್ಡ್ ಮಾಡಿರುತ್ತೆ ಅಂಟಿಲ್ ಅನ್ಲೆಸ್ ನೀವು ಅದನ್ನು ರಿಸಾಲ್ವ್ ಮಾಡೋ, ಪ್ರಾಬ್ಲಮ್ ರಿಸಾಲ್ವ್ ಆಗೋವರೆಗೂ ಅದು ನಿಮ್ಮದೇ ಆಗಿ ದುಡ್ಡು, ಬಟ್ ನೀವು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಇವೊಂದು ಅದಕ್ಕೆ ಇಂಟ್ರೆಸ್ಟ್ ಕೂಡ ಸಿಗ್ತಾ ಇರುತ್ತೆ ಬ್ಯಾಂಕ್ ಕಡೆಯಿಂದ, ರೈಟ್. ಸೊ ಹಾಗಾಗಿ ಲಿಯನ್ ಅಮೌಂಟ್ ಏನಿದೆ ಅದು ಯಾಕಾಗುತ್ತೆ, ಇದರಲ್ಲಿ ಎಕ್ಸಾಕ್ಟ್ ರೀಸನ್ ಏನಿದೆ ಅದು ನಿಮಗೆ ಬ್ಯಾಂಕ್ ಹೋದಾಗೇ ಗೊತ್ತಾಗುತ್ತೆ, ರೈಟ್. ಎಕ್ಸಾಕ್ಟ್ ರೀಸನ್ ಯಾವ ಕಾರಣಕ್ಕಾಗಿದೆ ಅಂದ್ಬಿಟ್ಟು ಬ್ಯಾಂಕ್ ವಿಸಿಟ್ ಏನು ಮಾಡ್ತೀರಾ ಹೋಮ್ ಬ್ರಾಂಚ್ಗೆ, ಅವಾಗೇ ಗೊತ್ತಾಗುತ್ತೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ ಆಗೋದೇನು ಅಂತಂದರೆ ಸೈಬರ್ ಫ್ರಾಡ್ ಕಂಪ್ಲೇಂಟ್ಸ್ ಬಂತು. ಒಂದು ಸೈಬರ್ ಫ್ರಾಡ್ ಕಂಪ್ಲೇಂಟ್ಸ್, ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ ನಿಮ್ಮ ಅಕೌಂಟಲ್ಲಿ ಆಗಿದೆ, ರೈಟ್. ಸೊ ಅಂಥ ಒಂದು ಕಂಪ್ಲೇಂಟ್ಸ್ ಬಂದರೆ ಸೈಬರ್ ಫ್ರಾಡಲ್ಲಿ, ಸೊ ಅಷ್ಟು ಅಮೌಂಟ್ ಎಷ್ಟು ಬಂದಿರುತ್ತೆ ಕಂಪ್ಲೇಂಟು ಅಷ್ಟು ಅಮೌಂಟನ್ನು ಹೋಲ್ಡ್ ಆಗುತ್ತೆ. ಆ್ಯಂಡ್ ಏನಿದೆ ಅಂತಂದರೆ ಅಲ್ಲಿ ಪ್ರಾಬ್ಲಮ್ ರಿಸಾಲ್ವ್ ಆಗೋವರೆಗೂ ಅದು ಲಿಯನ್ ಅಮೌಂಟ್ ಸೆಕ್ಷನಲ್ಲಿ ಹಾಕಲಾಗುತ್ತೆ, ರೈಟ್. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಿದೆ ಅಂತಂದರೆ EMI ಆ್ಯಂಡ್ ಚೆಕ್ ಡ್ಯೂಸ್, ಅದು ಕೂಡ ಸಮಸ್ಯೆ ಆಗುತ್ತೆ. ಅಂದರೆ ನೀವು ನಿಮ್ಮದು ಡ್ಯೂ ಇದೆ, ಯಾವ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿದೆ ಆ ಅಕೌಂಟ್ನಿಂದ ನಿಮ್ಮ ಅಮೌಂಟ್ ಕಟ್ ಆಗ್ತಾಯಿತ್ತು, ಬಟ್ ಅದರಲ್ಲಿ ಸುಮಾರು ಡ್ಯೂ ಇದೆ, ಆಮೇಲೆ EMI ಚೆಕ್ ಬೌನ್ಸ್ ಆಗ್ತಾಯಿದೆ. ಸೊ ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಏನಿದೆ ಲಿಯನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇನ್ನು ಥರ್ಡ್ ಬಂದ್ಬಿಟ್ಟು UPI ಡಿಸ್ಪ್ಯೂಟ್. ಸಮ್ವನ್ ಯಾರಾದರೂ ನಿಮ್ಗೆ ಕಳಿಸಿದ್ರೆ 5,000 ಯಾರಾದರೂ ನಿಮ್ಮ ಅಕೌಂಟಿಗೆ ಕಳಿಸಿದ್ರೆ ಬೈ ಮಿಸ್ಟೇಕನ್ಲಿ ಅವರು ಸಡನ್ನಾಗಿ ಅಲ್ಲಿ ಕಂಪ್ಲೇಂಟನ್ನು ರೇಸ್ ಮಾಡಿದ್ರೆ, ನಾನು ಬೈ ಮಿಸ್ಟೇಕನ್ಲಿ ಈ ಒಂದು ಅಕೌಂಟ್ಗೆ, ಈ ಒಂದು UPI ಐಡಿಗೆ ಇಂಥ ಒಂದು ಅಮೌಂಟನ್ನು ನಾನು ಕಳಿಸಿದ್ದೀನಿ, ಸೊ ಹಾಗಾಗಿ ಅದನ್ನು ಬ್ಲಾಕ್ ಮಾಡಿ ನನಗೆ ತಿರ್ಗಾ ರಿಟರ್ನ್ ಮಾಡಿ, ಸೊ ಅಂಥ ಒಂದು ಕಂಪ್ಲೇಂಟನ್ನು ರೇಸ್ ಮಾಡಿದ್ರೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಏನಿದೆ ಒಂದು ಎಷ್ಟು ಅವರು ಡಿಸ್ಪ್ಯೂಟೆಡ್ ಅಮೌಂಟ್ ಇರುತ್ತೆ ಅಷ್ಟು ಲಿಯನ್ ಸೆಕ್ಷನಲ್ಲಿ ಹಾಕಲಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ, ಅಂಟಿಲ್ ಅವರು ಚೆಕ್ ಮಾಡಿಬಿಟ್ಟು ಅವ್ರು ಹೇಳ್ತಾ ಇರೋದು ನಿಜ ಇದೆಯಾ ಅಂದ್ಬಿಟ್ಟು ಪ್ರಾಬ್ಲಮ್ ರಿಸಾಲ್ವ್ ಆಗೋವರೆಗೂ ಲಿಯನ್ ಅಮೌಂಟಲ್ಲಿ ಹಾಕಲಾಗುತ್ತೆ. ಸಮ್ ಪೋರ್ಷನ್ ಆಫ್ ಅಮೌಂಟ್ ಎಷ್ಟು ಇರುತ್ತೆ ಡಿಸ್ಪ್ಯೂಟೆಡ್ ಅಮೌಂಟು ಅದನ್ನು ಬ್ಲಾಕ್ ಮಾಡಲಾಗುತ್ತೆ, ರೈಟ್. ಸೊ ಈ ರೀತಿ ಸುಮಾರು ಹಲವಾರು ಕಾರಣಗಳಿದೆ. ಸೊ ಎಕ್ಸಾಕ್ಟ್ ಕಾರಣ ಏನು ಅಂತ ಲಿಯನ್ ಅಮೌಂಟ್ ಮಾಡೋಕ್ಕೆ ಅದು ಬ್ಯಾಂಕಿಗೆ ವಿಸಿಟ್ ಆದಾಗೇ ನಿಮಗೆ ಗೊತ್ತಾಗುತ್ತೆ, ರೈಟ್ ಗೈಸ್. ಸೊ ಇನ್ನು ಇದನ್ನು ಯಾವ ರೀತಿ ರಿಸಾಲ್ವ್ ಮಾಡ್ಬೋದು, ರಿಸಾಲ್ವ್ ಮಾಡೋಕ್ಕೆ ತುಂಬ ಈಸಿ. ನೀವು ಜಸ್ಟ್ ನಿಮ್ಮ ಹೋಮ್ ಬ್ರ್ಯಾಂಚ್ ಏನಿರುತ್ತೆ ಅದಕ್ಕೆ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿಬಿಟ್ಟು ಕೇಳಿ, ಈ ರೀತಿಯ ಒಂದು ಲಿಯನ್ ಅಮೌಂಟ್ ಇದೆ ನನ್ನ ಅಕೌಂಟ್ನಲ್ಲಿ 1,000, 2,000, 10,000 ವಾಟ್ ಎವರ್ ಅಮೌಂಟ್ ಇಟ್ ಮೇ ಬಿ. ಸೊ ಅದನ್ನು ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ಕಾರಣ ತಿಳ್ಕೊಂಡು ರಿಸಾಲ್ವ್ ಮಾಡಬೇಕು ಅಂತ ಬಂದಿದ್ದೀರಿ ಅಂದರೆ ನಿಮಗೆ ತಕ್ಷಣ ಅವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಅವ್ರು ಯಾವುದೇ ಕಾರಣಕ್ಕೆ ಲಿಯನ್ ಮಾಡಿದ್ದಾರೆ ಅಮೌಂಟು ಅದನ್ನು ಹೇಳಿಬಿಟ್ಟು, ಆಮೇಲೆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಮೌಂಟನ್ನು ನಿಮ್ಮದೇ ಆಗಿದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು, ವಿಡ್ರಾ ಕೂಡ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದರೆ, ನಾನು ಹಾಗೆ ಇದನ್ನು ಬಿಡ್ಬೋದಾ ಅಂದ್ಬಿಟ್ಟು, ಅಂದರೆ ನನ್ನ ಹತ್ರ ನನ್ನ ಅಕೌಂಟ್ನಲ್ಲಿ ಲಿಯನ್ ಅಮೌಂಟ್ ಇದೆ, ಸೊ 10,000 ಆಗಲಿ 50,000 ಆಗಲಿ ವಾಟ್ ಎವರ್ ಇಟ್ ಮೇ ಬಿ, ಸೊ ಲಿಯನ್ ಅಮೌಂಟ್ ಇದೆ, ಸೊ ಅದನ್ನು ನಾನು ಹಾಗೆ ಬಿಟ್ಬಿಟ್ಟು ಆ ಅಕೌಂಟ್ ಯೂಸ್ ಮಾಡದೇ ಇದ್ದರೆ ಹೇಗೆ, ಮುಂದೆ ಫ್ಯೂಚರ್ನಲ್ಲಿ ಏನಾದರೂ ತೊಂದರೆ ಆಗಬಹುದಾ ಅಂತ ಕೇಳಿದ್ರೆ ಎಸ್, ಫ್ಯೂಚರ್ನಲ್ಲಿ ತೊಂದರೆ ಆಗೇ ಆಗುತ್ತೆ. ಏನಾದರೂ ಲೋನ್ ತೊಗೊಳಕ್ಕೆ ಹೋಗೋದಾಗಲಿ ಅದು ಇನ್ನಿತರ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಆಗಲಿ, ಸೊ ಇನ್ನಿತರ ಯಾವುದೇ ಇದರಲ್ಲಿ ನಿಮಗೆ ಲೀಗಲ್ ತೊಂದರೆ ಕೂಡ ಆಗ್ಬೋದು. ಲಿಯನ್ ಅಮೌಂಟ್ ಇದ್ದರೆ ಆಮೇಲೆ ನಿಮಗೆ ಲೀಗಲ್ ತೊಂದರೆಗಳನ್ನು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾಕಂದರೆ ನಿಮ್ಮದೇ ಕಾಸು ಇರುತ್ತೆ ಅದು ಲಿಯನ್ ಅಮೌಂಟಲ್ಲಿ, ಬಟ್ ಏನದು ಡಿಸ್ಪ್ಯೂಟ್ ಅಂತ ತಿಳ್ಕೊಂಡು ಪ್ರಾಬ್ಲಮ್ ತಿಳ್ಕೊಂಡು ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ, ದ್ಯಾಟ್ಸ್ ಇಟ್, ಇನ್ನೇನಿಲ್ಲ, ರೈಟ್. ಸೊ ಹಾಗಾಗಿ ಲಿಯನ್ ಅಮೌಂಟ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ
ಸುಮಾರು ಕಾರಣಗಳಿಂದ ಆಗುತ್ತೆ. ಎಕ್ಸಾಕ್ಟ್ ಕಾರಣ ತಿಳ್ಕೊಳ್ಳಿ, ಬ್ಯಾಂಕ್ ಹೋಗಿ ಆ್ಯಂಡ್ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ. ಹಾಗೆ ಬಿಡಬೇಡಿ. ಹಾಗೆ ಲಿಯನ್ ಅಮೌಂಟ್ ಬಿಟ್ಬಿಟ್ಟು ಹಾಗೆ ನೀವು ಅದನ್ನು ಅಕೌಂಟನ್ನೇ ಯೂಸ್ ಮಾಡೋದನ್ನು ಬಿಟ್ಬಿಡ್ಬೋದು. ಆ ರೀತಿ ತಪ್ಪು. ಆ ರೀತಿ ಮಾಡೋದನ್ನು ಬಿಡಬಾರ್ದು. ಸೊ ಹಾಗಾಗಿ ನಿಮ್ಮ ಅದನ್ನು ಕ್ಲಿಯರ್ ಮಾಡಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಚೆಕ್ ಲಿಸ್ಟ್ ಕೂಡ ಕ್ಲೀನ್ ಆಗಿರುತ್ತೆ. ಬ್ಯಾಂಕ್ ಸ್ಟೇಟಸ್ಸು, ಐ ಮೀನ್ ಲೈಕ್ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರು, ಸಿಬಿಲ್ ಸ್ಕೋರು, ಅದರಲ್ಲೂ ಕೂಡ ಸ್ಟೇಟಸ್ ಕ್ಲೀನ್ ಆಗಿರುತ್ತೆ. ಈ ರೀತಿ ಯಾವುದೇ ಒಂದು ತೊಂದರೆ ಇರೋದಿಲ್ಲ, ರೈಟ್. ಸೊ ಇನ್ ಫ್ಯೂಚರ್ ನೀವೇನಾದರೂ ಲೋನ್ ತೊಗೊಳಕ್ಕೆ ಹೋದರೆ, ಇನ್ನಿತರೆ EMI ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದರೆ, ಸೊ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಗೈಸ್. ಓಕೆ, ಸೊ ಹಾಗಾಗಿ ಲಿಯನ್ ಅಮೌಂಟ್ ಈಸ್ ಅಂದರೆ ಏನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂತಂದರೆ ನೀವು ಅದನ್ನು ಕಾರಣ ತಿಳ್ಕೊಂಡು ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿಕೊಂಡು ಅದನ್ನು ವಿಡ್ರಾನ ಮಾಡ್ಕೊಬೋದು ನಿಮ್ಮದೇ ದುಡ್ಡು ಆಗಿದ್ರೆ ಗೈಸ್. ಓಕೆ, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆ್ಯಂಡ್ ಹೇಳಿ, ಹಾಗೆ ನಿಮಗೆ ಏನಾದರೂ ಈ ಒಂದು ಟಾಪಿಕ್ ಬಗ್ಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡ್ಬೋದು ಗೈಸ್. ಮತ್ತೆ ಸಿಗೋಣ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.